ಕಾಜಿ ಸೊನ್ನೇನಹಳ್ಳಿಯ ಸಿದ್ದೇಶ್ವರ ಸ್ವಾಮಿ ದೊಡ್ಡ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ತೆಂಗಿನಕಾಯಿ ಪವಾಡ ಸೇರಿದಂತೆ ವಿವಿಧ ತಂಡಗಳ ಮೆರವಣಿಗೆ, ಉತ್ಸವ ಮೂರ್ತಿಗಳಿಗೆ ವಿಶೇಷ ಪೂಜೆ. ಹೊಸಕೋಟೆ ನಗರದ ಹೊರವಲಯದಲ್ಲಿರುವ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ದೊಡ್ಡ ದೇವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಪ್ರತಿ 5 ವರ್ಷಕ್ಕೊಮ್ಮೆ ಹಮ್ಮಿಕೊಳ್ಳಲಾಗಿದ್ದು, ಕಾಜಿ ಸೊನ್ನೇನಹಳ್ಳಿಯಲ್ಲಿ ಅನಾದಿ ಕಾಲದಿಂದ ನೆಲೆಸಿರುವ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಾಲಯವನ್ನು ಹೂವಿನ ಅಲಂಕಾರ, ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗರಿಸಿ ಸಿದ್ದೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಅಭಿಷೇಕಗಳನ್ನು ಸಲ್ಲಿಸಿ ಕಾಲಾಟ, ಭಜನೆ ತಂಡೆ, ಕರಡಿ ಮಜಲು, ವೀರಗಾಸೆ, ಕೋಲಾಟ, ಕಾಳಿ ನೃತ್ಯ, ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ಕಲಾ ತಂಡಗಳೊಂದಿಗೆ ಸೊನ್ನೇನಹಳ್ಳಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಗ್ರಾಮದ ಹೊರವಲಯದಲ್ಲಿ ಕಲ್ಯಾಣಿಯನ್ನು ನಿರ್ಮಿಸಿ ಅಲ್ಲಿ ಒಳೆ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದ ವಿವಿಧ ಮೂಲೆಗಳಲ್ಲಿ ನೆಲೆಸಿರುವ ಶ್ರೀ ಕಾಜಿ ಸೊನ್ನೇನಹಳ್ಳಿ ಸಿದ್ದೇಶ್ವರ ಸ್ವಾಮಿಯ ಒಕ್ಕಲುತನದವರು 2 ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ಮೊದಲನೇ ದಿನ ಕೂಟುವ, 2ನೇ ದಿನ ಒಳೆ ಪೂಜೆ ಪವಾಡ, 3ನೇ ದಿನದ ಅಂಗವಾಗಿ ಬಟ್ಟು ಭಂಡಾರ ಹಂಚಿಕೆ ಕಾರ್ಯಕ್ರಮ ಇದ್ದು, ಎಲ್ಲ ಕುಲಸ್ಥರು ಕೂಡ ಭಕ್ತಿ ಭಾವಗಳಿಂದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಇನ್ನು ಸುಗ್ಗಿ ಕಾಲ ಮುಗಿದು ಏಪ್ರಿಲ್ ಮೇ ತಿಂಗಳಲ್ಲಿ 5 ವರ್ಷಕ್ಕೊಮ್ಮೆ ಈ ದೇವರ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಎಲ್ಲ ಭಕ್ತಾದಿಗಳು ಕುಲಸ್ಥರು ಕೂಡ ಪೂಜೆಯಲ್ಲಿ ಭಾಗವಹಿಸಿ ಒಳೆ ಪೂಜೆ ಆದ ಮಾರನೇ ದಿನ ಮಳೆ ಬರುವ ಪರಿಪಾಠವಿದ್ದು, ದೇಶ ರಾಜ್ಯ ಎಲ್ಲ ಕುಲಸ್ಥರು ಕೂಡ ಸುಭಿಕ್ಷೆಯಿಂದ ಇರಲಿ ಎಂಬ ನಿಟ್ಟಿನಲ್ಲಿ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಸಮಿತಿಯ ಅಧ್ಯಕ್ಷರಾದ ಕಲಿಕೆರೆ ಕೃಷ್ಣಪ್ಪನವರು ಹಾಗೂ ಪಟೇಲರಾದ ನಾಗೇಶ್ ರಾಮಯ್ಯನವರು ಮತ್ತು ಮುಖ್ಯ ಅರ್ಚಕರಾದ ಶ್ರೀನಿವಾಸ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಬನ್ನಿ, ಹಸು ಕಾಣಿಸ್ತೀವಿ, ಪಕ್ಕಕ್ಕೆ ಬನ್ನಿ, ಹಸು ಪಕ್ಕದಲ್ಲಿ ಬನ್ನಿ ಸರ್, ಈ ಕಡೆ ಬನ್ನಿ, ಒಬ್ರು ಬನ್ನಿ.
ಬಂಡಾರದವನೇ ತುಂಬ ಅಲ್ಲಿನವನೇ ಕುಂಕುಮಾಧಾರ ವಿಜಯೋದ್ಧಾರದವನೇ ಅದೃಷ್ಟವನಿಗೆ ಕರಗಿಸೆ ಗುಂಡೆ ಉರುಗಿಸೆ ಬಡಿದಿದ್ದ ಮರಕ್ಕೆ ಹಸಿ ತಲೆಯನ್ನು ಕಟ್ಟೆ ಮಾತಾಡಿಸಿದಂತವನೇ ಮಹಾರಥರ ಶನಿವಾರ, ಭಾನುವಾರ, ಸೋಮವಾರ ದಿನ ಕಂಟಿನ್ಯೂ 3 ದಿನ ಜಾತ್ರೆ ನಡೀತೀರಿ. ದೇವಸ್ಥಾನದಿಂದ ಭಾನುವಾರ ಬೆಳಗ್ಗೆ ದೇವರು ದೀಪವನ್ನು ಒಳಗಡೆ ಇಟ್ಟು ನಂತರ ಒಳೆ ಪರಸೆ ಅಂತೇಳಿ ಮಾಡಿ ದೇವರನ್ನ ಹೊರಗಡೆ ತಂದು ಇಲ್ಲಿ ಇದು ಮಾಡಿ ನೆಕ್ಸ್ಟ್ ದೇವಸ್ಥಾನದ ಒಳಗಡೆ ಇದು ಮಾಡಿ ಹೇಳಿ ಅದು ಸೋಮವಾರ ಬಟ್ಟು ಭಂಡಾರ ನಾವು ಮಕ್ಕಳನ್ನೆಲ್ಲ ಕುಂದಿಸಿ ಹಿಂದೆ ಪೂರ್ವ ಕಾಲದಿಂದ ನಡೆದ ಥರನೇ ಮಕ್ಕಳನ್ನ ಕರೆಸಿ ಬಟ್ಟು ಭಂಡಾರ ನಿಮ್ಮ ಹೆಸರು ಹೇಳಿ ಸರ್? ನಾಗೇಶ್ ರಾಮಯ್ಯ ಅಂತೇಳಿ. ಏನಾಗಿದೆ? ಕುಲಬಾಂಧವರ ಗೌಡರಿಕೆ ಮಾಡ್ತಾ ಇದ್ದೀವಿ ಸರ್. ನಿಮ್ಮ ಹೆಸರು, ನೀವೇನಾಗಿದ್ರೆ ಹೇಳ್ಬಿಟ್ಟು ಮಾತಾಡಿ ಸರ್. ಸರ್, ನನ್ನ ಹೆಸರು ನಾರಾಯಣ ಸ್ವಾಮಿ. ನಮ್ಮ ತಂದೆಯವರು ಅಧ್ಯಕ್ಷರಾಗಿದ್ದಾರೆ ಇಲ್ಲಿ. ಶ್ರೀ ಸಿದ್ದೇಶ್ವರ ದೇವರ ಮಹೋತ್ಸವ 3 ದಿನ ನಡೆಯುತ್ತೆ. ಶನಿವಾರ, ಭಾನುವಾರ ಮತ್ತು ಸೋಮವಾರ. ಶನಿವಾರ ಬಂದ್ಬಿಟ್ಟು ಕೂಟುವ ಅಂದರೆ ನಮ್ಮ ಕುಲಸ್ಥರು ಎಲ್ಲರೂ ಎಲ್ಲೆಲ್ಲಿ ಇದ್ದಾರೋ, ಯಾವ ಭಾಗದಲ್ಲಿ ಇದ್ದಾರೋ ಎಲ್ಲರೂ ಪ್ರತಿಯೊಬ್ಬರು ಬಂದು ಕುಟುವ ಸೇರ್ಕೋಬೇಕು. ಬಂದು ಅವತ್ತು ಇಲ್ಲೇ ಉಳ್ಕೋಬೇಕು. ನೆಕ್ಸ್ಟ್ ಭಾನುವಾರ ಬಂದ್ಬಿಟ್ಟು ಒಳೆ ಪೂಜೆ ಅಂತಾರೆ. ಒಳೆ ಪೂಜೆ ಅಂದರೆ ಪವಾಡಗಳು, ಬೀರ್ಗಾಸೆ ಮತ್ತು ಹೊರವಿನರು ಎಲ್ಲ ಕಲಾತಂಡಗಳು ಇಲ್ಲಿ ಪ್ರದರ್ಶನ ಮಾಡುತ್ತಾರೆ. ನೆಕ್ಸ್ಟ್ ಸೋಮವಾರ ಬಂದ್ಬಿಟ್ಟು ಬಟ್ಟು ಭಂಡಾರ. ನಮ್ಮ ಕುಲ ಬಂದವರಲ್ಲಿ ಮಕ್ಕಳು ಯಾರು ಇದ್ದಾರೋ ಎಲ್ಲರಿಗೂ ಬಟ್ಟು ಭಂಡಾರ ಇಡೋ ವ್ಯವಸ್ಥೆ ಸೋಮವಾರ ಇದೆ. 3 ದಿನ ಕಾಲ ನಮ್ಮ ದೇವಸ್ಥಾನ ಸಮಿತಿಯಿಂದಲೇ 3 ದಿವಸನೂ ಎಷ್ಟೇ ಕುಲ ಬಂದವರು ಬಂದರೂ 5,000 ಬರಲಿ 10,000 ಜನ ಬಂದರೂ ಊಟ ವ್ಯವಸ್ಥೆ 3 ದಿನವೂ ಇರುತ್ತೆ.
ಈ ಸಿದ್ದೇಶ್ವರ ಪ್ರಸನ್ನ 5 ವರ್ಷಕ್ಕೊಂದ್ಸರಿ ಮಾಡೋ ಉದ್ದೇಶ ಏನಂದರೆ, ಈಗ ಎಲ್ಲರಿಗೂ ಗೊತ್ತಿದೆ ಬರಗಾಲ ಇದೆ. ಸೊ ಈ ಜಾತ್ರೆ ಮಾಡೋದ್ರಿಂದ ಮಳೆ ಬೆಳೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ 5 ವರ್ಷಕ್ಕೊಂದ್ಸರಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇದು ಮಾಡೋದ್ರಿಂದ ಚೆನ್ನಾಗಿ ಮಳೆ ಬೆಳೆ ಚೆನ್ನಾಗಾಗುತ್ತೆ. ಜಾತ್ರೆ ನಾವು ಈ ಪೂರ್ವ ಕಾಲದಿಂದ ಬಂದಿರೋಂಥ ಜೋರಾಗಿ ಇದು ನಾವು ಅದರಂತೆಯೇ ನಾವು ಈಗ 5 ವರ್ಷಕ್ಕೊಂದ್ಸತಿ ಕಂಟಿನ್ಯೂ ನಡೆಸ್ತಾ ಇದ್ದೀವಿ. ಇನ್ನು ಮುಂದೆ ನಾವು ಇದೇ ಥರ ನಡೆಸಬೇಕು ಅಂತೇಳಿ ಮನಸ್ಸಿದೆ. ಅದು ಎಲ್ಲರ ಅಭಿಪ್ರಾಯ. ನಮ್ಮ ಸಿದ್ದೇಶ್ವರ ಸ್ವಾಮಿ ಕೃಪೆಯಿಂದ ನಾವು ನಡೆಸಬೇಕು ಅಂತೇಳಿ ನಮ್ಮ ಅಭಿಪ್ರಾಯ ಇದೆ. ಎಲ್ಲರೂ ನಮ್ಮ ಕುಲಬಾಂಧವರೆಲ್ಲ ಒಟ್ಟಿಗೆ ಮೇರೆಗೆ ನಾವು ಮಾಡಬೇಕು ಅಂತೇಳಿ ತೀರ್ಮಾನ ಹಾಕಿದೆ. ನಮ್ಮ ಸಿದ್ದೇಶ್ವರ ಸ್ವಾಮಿ ಕೃಪೆಯಿಂದ ನಾವು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಯಾವ ರೀತಿ ಅದೇ ಇದೇ ಥರನೇ ನಾವು ನಡೆಸ್ತಾ ಇದ್ದೀವಿ. 5 ವರ್ಷ ಒಂದ್ಸತಿ ಎಲ್ಲ ಕುಲಬಂಧವನ್ನೆಲ್ಲ ಕರ್ಕೊಂತೀವಿ. ನಮ್ಮ ಪವಾಡಗಳು ಮತ್ತೊಂದು ಎಲ್ಲ ಅದಕ್ಕೆ ತಕ್ಕಂತೆ ಹಿಂದೆ ಹಿರಿಯರು ಯಾವ ಥರ ಮಾಡಿದ್ವಿ ಅದನ್ನು ಮುಂದುವರಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ಹೆಸರು? ಇಲ್ಲಿ ತೆಂಗಿನಕಾಯಿ ಪವಾಡವನ್ನು ಏರ್ಪಡಿಸಲಾಗಿತ್ತು. ಹಾಗಾಗಿ ನಾವೆಲ್ಲ ವೀರಗಾರರೆಲ್ಲ ಇಲ್ಲಿ ಬಂದು ಸೇರಿದ್ದೀವಿ. ಎಲ್ಲ ಕಡೆನೂ ಈ ವಿಶೇಷವಾಗಿ ಈ ಕುರುಬರ ಆಲ್ಮತಸ್ಥರಲ್ಲಿ ಈ ಒಂದು ವಿಶೇಷವಾದ ಆಚರಣೆ ಇದೆ, ತಲೆ ಮೇಲೆ ತೆಂಗಿನಕಾಯಿ ಇರಿಸ್ತಕ್ಕಂಥ ವಿಚಾರ. ಹಾಗಾಗಿ ಎಲ್ಲ ಕಡೆಯನ್ನು ನಮ್ಮನ್ನು ಕರೆಸ್ತಾರೆ. ನಾವು ಹೋಗಿ ಅಲ್ಲಿ ಒಂದು ಕಾಯಿ ಪವಾಡನ ನಡೆಸ್ಕೊಟ್ಬಿಟ್ಟು ಬರ್ತಕ್ಕಂಥ ಒಂದು ಆಚಾರ ನಮ್ಮ ತಲೆಮಾರುಗಳು, ಒಂದು 4-5 ತಲೆಮಾರುಗಳಿಂದ ನಮ್ಮ ಮನೆಗಳಲ್ಲಿ ಬಂದಿದೆ. ಇದನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಬೇರೆ ಏನೇನೋ ಪ್ರಶ್ನೆ? ಇದು ಇತಿಹಾಸ ಸಾಕಷ್ಟಿದೆ. ಈಗ ಬೇರೆ ಕಡೆ ಎಲ್ಲ ಈಗ 5 ವರ್ಷಕ್ಕೊಂದ್ಸತಿ, 9 ವರ್ಷಕ್ಕೊಂದ್ಸತಿ, 11 ವರ್ಷಕ್ಕೊಂದ್ಸತಿ ಈ ಜಾತ್ರಾ ಮಹೋತ್ಸವಗಳು ನಡೀತಿದೆ. ವರ್ಷ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದರೆ ಆರ್ಥಿಕವಾಗಿ ಎಲ್ಲ ಹಿಂದುಳಿದಿರ್ತಾರೆ. ಯಾಕಂದರೆ ಯಾರ್ಯಾರು ಮನೆಯಲ್ಲಿ ಮಕ್ಕಳಿರ್ತಾರೆ, ಯಾರ್ಯಾರು ಎಲ್ಲೆಲ್ಲಿರ್ತಾರೆ, ಯಾವಾಗಲೂ ಸೇರೋಕ್ಕಾಗೋದಿಲ್ಲ, ಯಾರ ಯೋಗಕ್ಷೇಮಗಳನ್ನ ವಿಚಾರಿಸೋಕ್ಕಾಗೋದಿಲ್ಲ. ಹಾಗಾಗಿ ಈ ಜಾತ್ರಾ ಮಹೋತ್ಸವ ಮಾಡೋ ಉದ್ದೇಶ ಏನಂದರೆ, ಬೇರೆ ಕಡೆ ಇರ್ತಕ್ಕಂಥ ನಮ್ಮ ಕುಲಸ್ಥರುಗಳು, ನಮ್ಮ ಅಣ್ತಮ್ಮಂದ್ರುಗಳು, ನಮ್ಮ ಒಂದು ಕುಲಸ್ಥರು ಎಲ್ಲರೂ ಸೇರಿ ಇಲ್ಲಿ ಒಂದು ಸೇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಯಾರ ಮನೆಯಲ್ಲಿ ಮಕ್ಕಳಿದ್ದಾರೆ, ಯಾರ ಮನೆಯಲ್ಲಿ ಹೆಣ್ಣುಗಳು ಕೊಡೋದಕ್ಕಾಗಲಿ, ಗಂಟು ತಗೊಳ್ಳೋದಕ್ಕಾಗಲಿ. ಹಾಗಾಗಿ ಈ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಮಾಡಿದಾಗ ಯಾರ್ಯಾರ ಮನೆಯಲ್ಲಿ ಏನೇನಿದೆ ಅಂತ ಎಲ್ಲರಿಗೂ ಗೊತ್ತಾಗ್ತಿದೆ. ಯೋಗಕ್ಷೇಮಗಳನ್ನ ವಿಚಾರಿಸ್ಕೊಂಡು, ಕಷ್ಟ ಸುಖಗಳನ್ನ ವಿಚಾರಿಸ್ಕೊಂಡು ಇಲ್ಲೆಲ್ಲ ಸೇರಿ ನಾವು ಸಂಭ್ರಮದಿಂದ ಆಚರಣೆ ಮಾಡಿಕೊಂಡು ಇಲ್ಲಿ ಮುಂದೆ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಇದೊಂದು ವಿಶೇಷ. ಸರ್, ತೆಂಗಿನ ಮುಟ್ಟಿದ ತಕ್ಷಣ ಹೊಡೆದಿದ್ದ ಸೈಂಟಿಫಿಕ್ ರೀಸನ್ ಅಥವಾ ದೈವಾಂಶ ಸಂಭೂತನ ಏನು ಹೇಳ್ತೀರಾ ಸರ್? ದೈವಾಂಶನೇ ಅಂತ ನಾವು ಹೇಳ್ಬೇಕಾಗ್ತದೆ. ಇದು ನಮ್ಮ ಪವಾಡ ಈಗ ಬಂದಿರತಕ್ಕಂಥದ್ದಲ್ಲ. ಇದೊಂದು ಇತಿಹಾಸ ಅನಾದಿ ಕಾಲದಿಂದನೂ ಇದೆ. ಒಂದು ದಕ್ಷ ಬ್ರಹ್ಮನ ಸಂಹಾರ ಮಾಡ್ತಾರೆ, ಯಾರು ವೀರಭದ್ರ ಸ್ವಾಮಿ ಸಂಹಾರ ಮಾಡ್ತಾರೆ. ಆವಾಗ ಒಂದು ಕುರಿ ತಲೆನ ಕತ್ತರಿಸಿ ಆ ದಕ್ಷ ಬ್ರಹ್ಮನಿಗೆ ಪ್ರಾಣದಾನವನ್ನು ಮಾಡ್ತಾರೆ. ಆವಾಗ ಕುರಿ ಮೇಯಿಸ್ತಾ ಇರ್ತಕ್ಕಂಥ ಶಿವಪದ್ಮ ನಮ್ಮ ಯೋಗಿ ಬಂದು ಅವಾಗ ಕೇಳ್ತಾನೆ, ಆ ಕುರಿ ನನ್ನ ಕುರಿ ಹೋಯ್ತಲ್ಲ ಅಂತ ಕೇಳಿದಕ್ಕೋಸ್ಕರ ಅವಾಗ ಅವರು ಇದಕ್ಕೋಸ್ಕರ ನೀವು ಕುರಿಗೆ ಬದಲಾಗಿ ಬೇರೆ ಏನಾದ್ರೂ ಬೇಕಾದ್ರೆ ಕೇಳ್ಕೊ ಅಂತ ಕೇಳ್ಕೊಂತಾರೆ. ಆವಾಗ ಈ ಒಂದು ಪವಾಡನ ಕೇಳ್ತಾರೆ ಅವರು. ಆವಾಗ ಅಂದ್ರಿಂದ ಇದಕ್ಕೆ ಇತಿಹಾಸ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ನಾವೆಲ್ಲ ಜನಪದ ಶೈಲಿನಲ್ಲಿ ಮಾಡ್ಕೊಂಡ್ಬಂದ್ರೆ ಯಾವ್ದೋ ಯಾರೋ ಬರವಣಿಗೆನಲ್ಲಾಗಲಿ ಇನ್ನೊಂದಾಗಲಿ ಇಲ್ಲಿ ಇತಿಹಾಸ ಅಂತ ನಮ್ಮಲ್ಲಿಲ್ಲ. ಜನಪದ ಶೈಲಿಯೊಳಗೆ ಒಬ್ಬರಿಂದ ಒಬ್ಬರಿಗೆ ಈಗ ನಮಗೆ ತಲೆಮಾರುಗಳಿಂದ ನಡ್ಕೊಂಬರ್ತಾ ಇದೆ. ಸೈಂಟಿಫಿಕ್ ರೀಸನ್ ಅಂತ ನಮಗೆ ಅದರಿಂದ ನಾವು ಗುರು ಮೂಲ, ನದಿ ಮೂಲ, ದೈವ ಮೂಲಗಳನ್ನೆಲ್ಲ ಹುಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ಯಾರ್ಯಾರು ಮನಸ್ಸಿನಲ್ಲಿ ಏನಿದ್ರು ಏನಾದ್ರು ತಿಳ್ಕೊಳ್ಳಿ. ನಾವು ಆ ಒಂದು ಭಗವಂತನ ಮೇಲೆ ಭಾರ ಹಾಕಿ ನಾವು ಇಲ್ಲಿ ಕಾಯಿ ಪವಾಡ ನಡೆಸ್ತಾ ಇದೀವಿ ಅಷ್ಟೇ. ಪ್ರಸಾದ ಬರೀ ನಿಮ್ಮ ಟೀಮ್ ಮೇಲೆ ಮಾತ್ರ ಹೊಡ್ಕೊಳ್ತೀರಾ, ಬೇರೆಯವ್ರ ಮೇಲೆ ಯಾಕೆ ಹೊಡಿಯಕ್ಕೆ ಸಾಧ್ಯ ಆಗಲ್ಲ? ನಮ್ಮಲ್ಲಿ ದೀಕ್ಷೆ ಪಡೆದಿರ್ತಕ್ಕಂಥವ್ರು ಮಾತ್ರನೇ ನಾವು ಕಾಯಿ ನಡೆಸ್ತೀವಿ, ಬೇರೆಯವ್ರು ನಾವು ನಡೆಸೋದಿಲ್ಲ.